ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಸತತ ಒಂದು ತಿಂಗಳಿನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಸ ಪರಪ್ಪನ ಅಗ್ರಹಾರದಲ್ಲಿದ್ದಾನೆ. ಒಂದು ಕಡೆಯಲ್ಲಿ ಈ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಕಾಟೇರ ಲಾಕ್, ಒಂದು ತಿಂಗಳಿಂದ ಸೆರೆಮನೆ ವಾಸದಲ್ಲಿ ಸೊರಗಿದ ಸಾರಥಿ, ಮನೆಯೂಟನೂ ಇಲ್ಲ, ಈಚೆ ಕಡೆ ಸೆಲ್ನಿಂದ ಆಚೆ ಬರುವಂತೂ ಇಲ್ಲ. ದಿನ ಕಳೆಯಲು ಆಗದೆ ಪರದಾಡ್ತಿದ್ದಾನೆ ದರ್ಶನ್. ಸೋಮವಾರಕ್ಕೆ ಈಗ ಮನೆಯೂಟದ ಅರ್ಜಿಯನ್ನ ವಿಚಾರಣೆ ಮಾಡಲಾಗುತ್ತೆ. ನೋಡಿ, ಈಗ ಮುಂದೂಡಿಕೆ ಮಾಡಿದ್ದಾರೆ. ಸೋಮವಾರ ಈಗ ಮತ್ತೆ ಮನೆಯೂಟದ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮಾಡುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ದಾಸನಿಗೆ ಈಗ ಪುಸ್ತಕವೇ ಗತಿ. 4 ಕೋಣೆ ಮಧ್ಯದಲ್ಲಿ, ಆ ಗೋಡೆ ಮಧ್ಯದಲ್ಲಿ ಪುಸ್ತಕ, ಧ್ಯಾನ, ಯೋಗ ಇದರಲ್ಲೇ ಇರಬೇಕು. ಅದು ಬಿಟ್ಟರೆ ಮನೆಯೂಟ ಅದು ಇದು ಅಂದರೆ ಯಾವುದು ಬರಲ್ಲ. ಮನೆಯೂಟಕ್ಕಾಗಿ ಕೊಲೆ ಸಾರಥಿಯ ಪರದಾಟ. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿ ಈಗ ಪೇಜ್ಗೆ ಸಿಲುಕಿದ್ರ. ಹಾಗಾದ್ರೆ ಮನೆಯೂಟಕ್ಕಾಗಿ ದರ್ಶನ್ ಮಾಡಿದ ಎಡವಟ್ಟಾದ್ರೂ ಏನು? ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ದರ್ಶನ್ ಎಲ್ಲ ಒಂದ್ ಕಡೆ ಎಡವಟ್ ಮಾಡ್ಕೊಂಡ್ರ. ಹಾಗಾದ್ರೆ ಮನೆಯೂಟಕ್ಕಾಗಿ ಏನೋ ಮಾಡೋಕ್ ಹೋಗಿ ಇನ್ನೇನೋ ಮಾಡ್ಕೊಂಡ್ರ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೆ ಈಗ ಮನೆಯೂಟ ಸಿಗ್ತಾ ಇಲ್ಲ? ಅಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಆತನಿಗೆ ಮನೆಯೂಟ ಸಿಗ್ತಾ ಇದೆ. ಆದರೆ ದರ್ಶನ್ ಕೂಡ ವಿಚಾರಣೆ ದಿನ ಕೈದಿ, ಯಾಕೆ ಸಿಗ್ತಾ ಇಲ್ಲ ಎನ್ನುವಂಥ ಪ್ರಶ್ನೆ. ನೋಡಿ, ಮನೆಯಲ್ಲಿ ಬಸ್ಸಾರು, ಉಪ್ಸಾರು, ಚಿಕನ್ನು, ಮಟನು, ಬಿರಿಯಾನಿ ಇದೆಲ್ಲ ತಿನ್ಕೊಂಡು ಹಾಯಾಗಿರುವಂತ ದರ್ಶನ್ ಈಗ ಕಂಬಿ ಹಿಂದೆ ಯಾವುದು ಕೂಡ ಸಿಗ್ತಾ ಇಲ್ಲ. ವೆರೈಟಿ ಫುಡ್ಗಳು. ಬಟ್ ಕಾರಣ 108. ಸೊ ಆದ್ರೆ ಯಾವ ಕಾರಣಕ್ಕೆ ಸಿಗ್ತಾ ಇಲ್ಲ, ಏನ್ ಆಗ್ತಾ ಇದೆ ಸದ್ಯ ನೀವೇ ನೋಡಿ. ಮನೆ ಊಟಕ್ಕಾಗಿ ಪರಿತಪಿಸುತ್ತಿರುವ ದರ್ಶನ್. ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ. ಮೋಜು ಮಸ್ತಿ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ದಾಸ ಕೊಲೆ ಕೇಸಲ್ಲಿ ಜೈಲು ಸೇರಿ ತಿಂಗಳಾಗ್ತಿದೆ. ಜೈಲೂಟಕ್ಕೆ ಸಾರಥಿ ಸೊರಗಿ ಹೋಗಿದ್ದು ತೂಕ ಕೂಡ ಕಳ್ಕೊಂಡಿದ್ದಾನಂತೆ. ಜೈಲೂಟ ಮಾಡಲು ಆಗ್ತಿಲ್ಲ, ಮನೆ ಊಟ ಬೇಕು ಎಂದು ವಕೀಲರ ಮೂಲಕ ಕೋರ್ಟ್ನಲ್ಲಿ ಮನವಿ ಕೂಡ ಮಾಡಿದ್ದ. ಮನೆ ಊಟಕ್ಕಾಗಿ ಹಾತೊರೆಯುತ್ತಿರುವ ದರ್ಶನ್, ಪ್ಲೀಸ್ ನನಗೆ ಮನೆ ಊಟ ತಿನ್ನಲು ಅವಕಾಶ ಮಾಡಿಕೊಡಿ ಎಂದು ಕೇಳ್ಕೊಳ್ತಿದ್ದಾರೆ. ಈ ಸಂಬಂಧ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆದಿದ್ದು, ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ. ಹೀಗಾಗಿ ಸೋಮವಾರದವರೆಗೆ ದರ್ಶನ್ ಜೈಲೂಟವೇ ತಿನ್ನುವಂತ ಸ್ಥಿತಿ ನಿರ್ಮಾಣವಾಗಿದೆ. ಜೈಲಲ್ಲಿ ಡೆವಿಲ್ಗೆ ವಿಶೇಷ ಊಟ. ಈ ಮಧ್ಯೆ ಜೈಲಲ್ಲಿ ಡೆವಿಲ್ಗೆ ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗಿದೆ ಎನ್ನಲಾಗ್ತಿದೆ. ಹಿರಿಯ ಅಧಿಕಾರಿಗಳ ಮೂಲಕ ದಾಸ ಒತ್ತಡ ಹಾಕಿಸುತ್ತಿದ್ದು, ತನಗೆ ಬೇಕಾದ ಊಟ ತಿಂಡಿ ವ್ಯವಸ್ಥೆಗೆ ಒತ್ತಡ ಹಾಕುತ್ತಿದ್ದಾರೆ ಎನ್ನಲಾಗ್ತಿದೆ. ಅಡುಗೆ ಮನೆ ಕೈದಿಗಳ ಮೂಲಕ ವಿಶೇಷ ಊಟ ಮಾಡಿಸಿಕೊಳ್ತಿದ್ದಾರಂತೆ. ಮರಗಟ್ಟಿರುವ ನಾಲಿಗೆಗೆ ರುಚಿ ಊಟಕ್ಕಾಗಿ ಹಾತೊರೆಯುತ್ತಿದ್ದು, ಹೆಂಗಾದ್ರೂ ಸರಿ ರುಚಿ ಊಟ ಕೊಡಿ ಅಂತ ದರ್ಶನ್ ಒದ್ದಾಡ್ತಿದ್ದಾರೆ. ಸೋಮವಾರ ದರ್ಶನ್ ಮನವಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಇಲ್ವಾ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ದರ್ಶನ್ಗೆ ಈಗ ಮನೆ ಊಟ ಸಿಗ್ತಾ ಇಲ್ಲ. ಹಾಗಾದ್ರೆ ದರ್ಶನ್ ಮಾಡ್ಕೊಂಡ ಎಡವಟ್ಟೇನು? ಒಂದೊಂದೇ ನೋಡ್ತಾ ಹೋಗೋಣ. ಈ ಜೈಲಿನಲ್ಲಿ ಮನೆಯೂಟ ಪಡೆಯಲು ಅವಕಾಶ ಇದ್ದೇ ಇರುತ್ತೆ. 2021 ಕರ್ನಾಟಕ ಪ್ರಿಸನ್ಸ್ ಸರ್ವಿಸ್ ಮ್ಯಾನ್ಯುಯಲ್ ಇದರ ಅಡಿ ಮನೆಯೂಟ ನೀಡಲು ಅವಕಾಶ ಇದೆ. ಮೊದಲು ಏನು ಮಾಡಬೇಕಂತ ಹೇಳಿದ್ರೆ, ಈ ಕಾರಾಗೃಹಗಳ ಐಜಿಗೆ ಮನವಿಯನ್ನು ಮಾಡ್ಕೋಬೇಕು, ನನಗೆ ಮನೆಯೂಟ ಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮನವಿಯನ್ನು ಮಾಡ್ಕೋಬೇಕು. ಇಲ್ಲಿ ಕೂಡ ಅವಕಾಶ ಇನ್ ಕೇಸ್ ಏನಾದರೂ ಸಿಗದೆ ಹೋದರೆ ನೇರವಾಗಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆದರೆ ಏಕಾಏಕಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಪರಿಣಾಮ ತಪ್ಪು ಕಾನೂನು ಕ್ರಮವೇ ಈಗ ದರ್ಶನ್ ಮನೆ ಊಟಕ್ಕೆ ಕಂಟಕ ಆಗ್ತಾ ಇದೆ. ಜೊತೆಗೆ ಈಗ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮುದ್ದೆ ಮುರಿತಾ ಇದ್ರೆ, 4 ಗೋಡೆಗಳ ಮಧ್ಯೆ ಇದ್ರೆ, ಪೊಲೀಸ್ನವರು ಕೂಡ ಈಗ ದರ್ಶನ್ ವಿರುದ್ಧವಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ಈಗ ಚುರುಕುಗೊಂಡಿದೆ. ಡೆವಿಲ್ ಗ್ಯಾಂಗ್ ವಿರುದ್ಧ ಸಾಕ್ಷ್ಯದ ಗುಡ್ಡೆಯನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು.
ನಕಲಿ ಸಿಮ್ಮನ್ನ ಬಳಸಿ ಅಖಾಡಕ್ಕೆ ಇಳಿದಿದ್ದಾರೆ ಪೊಲೀಸರು. ನಕಲಿ ಸಿಮ್ಮನ್ನ ಬಳಸಿ ರೇಣುಕಾ ಸ್ವಾಮಿಯ ಇನ್ಸ್ಟಾಗ್ರಾಮ್ ಖಾತೆಯನ್ನ ರಿಟ್ರೀವ್ ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ಇನ್ಸ್ಟಾಗ್ರಾಮ್ ಕಂಪನಿಗೂ ಪತ್ರವನ್ನ ಈಗಾಗಲೇ ಬರೆದಿದ್ದಾರೆ, ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಡಿಜಿಟಲ್ ಸಾಕ್ಷ್ಯದ ಬೆನ್ನು ಬಿದ್ದಿದ್ದಾರೆ ತನಿಖಾಧಿಕಾರಿಗಳು. ಯಾವುದೇ ರೀತಿಯಾಗಿ ಈ ಪ್ರಕರಣ ಮುಚ್ಚೋಗಬಾರ್ದು, ಅರ್ಧಕ್ಕೆ ನಿಲ್ಬಾರ್ದು. ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ, ವಿಚಾರಣಾ ದಿನ ಕೈದಿ. ಬಟ್ ಆದರೆ ಹೊರಗಡೆ ಪೊಲೀಸ್ನವರು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈ ರೇಣುಕಾ ಸ್ವಾಮಿ ಇನ್ಸ್ಟಾಗ್ರಾಮ್ ಖಾತೆಯನ್ನ ರಿಟ್ರೀವ್ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಪೊಲೀಸರು ಯಾವ ರೀತಿಯಾಗಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇದ್ದಾರೆ, ಸದ್ಯ ಈ ಪ್ರಕರಣದ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ? ನಿಕೇಶ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಿದ್ದಾರೆ. ಈಗಾಗಲೇ 17 ಜನ ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅವರ ವಿರುದ್ಧ, ಪ್ರತಿಯೊಂದು ಆರೋಪಿಯ ವಿರುದ್ಧ ಈ ಒಂದು ಕೇಸ್ನಲ್ಲಿ ಯಾರ್ಯಾರ ಪಾತ್ರ ಏನೇನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಮುಖ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಆರೋಪಿಗಳ ವಿರುದ್ಧ ಸುಮಾರು 200ಕ್ಕೂ ಹೆಚ್ಚು ಸಾಕ್ಷ್ಯಗಳು ಈಗಾಗಲೇ ಪತ್ತೆಯಾಗಿದೆ. ಪರೋಕ್ಷ ಸಾಕ್ಷಿದಾರಿಗಳಾಗಿರ್ಬೋದು, ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು, ಮತ್ತು ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ಭೌತಿಕ ಎವಿಡೆನ್ಸ್ಗಳು ಕೂಡ ಒಂದಷ್ಟು ಈಗಾಗಲೇ ಕಲೆಕ್ಟ್ ಮಾಡುವಂಥ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳು ತುಂಬ ಮುಖ್ಯ ಆಗಿರುತ್ತೆ. ಹೀಗಾಗಿ ಆ ಒಂದು ದಿನ ಆರೋಪಿಗಳು ಎಲ್ಲೆಲ್ಲಿ ಸುತ್ತಾಡಿದ್ರು, ಜೊತೆಗೆ ಎಲ್ಲೆಲ್ಲಿ ಓಡಾಡಿದ್ರು, ಶೆಡ್ನಲ್ಲಿ ಎಷ್ಟೊತ್ತಿದ್ರು, ಹೊರಗಡೆ ಎಷ್ಟೊತ್ತಿದ್ರು, ದರ್ಶನ್ ಪ್ರಮುಖವಾಗಿ ಶೆಡ್ಗೆ ಎಷ್ಟೊತ್ತಿಗೆ ಬಂದಿದ್ದ, ಎಷ್ಟೊತ್ತಿಗೆ ಹೊರಗಡೆ ಹೋಗಿದ್ರು, ಜೊತೆಗೆ ಶೆಡ್ನಲ್ಲಿ ಎಷ್ಟೊತ್ತಿದ್ರು, ರೇಣುಕಾಸ್ವಾಮಿ ಅಂದರೆ ಸಾವನ್ನಪ್ಪಿದ ನಂತರ ದರ್ಶನ್ ಹೋಗಿದ್ರ ಅಥವಾ ಅದಕ್ಕೂ ಮುಂಚೆ ಇದ್ರ, ಜೊತೆಗೆ ಇದನ್ನ ಯಾರ್ಯಾರು ಅಲ್ಲಿ ನೋಡಿದ್ರು, ಆ ಒಂದು ಸಿಬ್ಬಂದಿ ಆಗಿರ್ಬೋದು, ಜೊತೆಗೆ ಶೆಡ್ನಲ್ಲಿರುವಂಥ ಸೆಕ್ಯೂರಿಟಿಗಳಾಗಿರ್ಬೋದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಿದ್ದಾರೆ. ಈಗಾಗಲೇ 200ಕ್ಕೂ ಹೆಚ್ಚು ಸಾಕ್ಷ್ಯಗಳು ಈ ಒಂದು ಕೇಸ್ನಲ್ಲಿ ಲಭ್ಯ ಆಗಿದೆ. ಜೊತೆಗೆ ಆರೋಪಿಗಳ ಮೊಬೈಲ್ನಲ್ಲೂ ಕೂಡ ಒಂದಷ್ಟು ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಜೊತೆಗೆ ಮೆಸೇಜ್ ಮಾಡಿರುವಂಥದ್ದಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಹೆಸರಲ್ಲಿ ಇವರು ಸಿಮ್ ತೆಗೆದುಕೊಳ್ಳಿರುವಂಥ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಅವೆಲ್ಲವನ್ನೂ ಕೂಡ ಸಾಕ್ಷಿಗಳ ಲಿಸ್ಟ್ಗೆ ಪೊಲೀಸರು ಸೇರಿಸಿಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ರೇಣುಕಾಸ್ವಾಮಿ ಪವಿತ್ರ ಗೌಡಿಗೆ ಏನೆಲ್ಲ ಮೆಸೇಜ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅಕೌಂಟನ್ನು ರಿಓಪನ್ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗ್ತಿದ್ದಾರೆ. ಹೀಗಾಗಿ ಆ ಒಂದು ಇನ್ಸ್ಟಾಗ್ರಾಮ್ ಐಡಿಯನ್ನ ಲಾಗಿನ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಆದರೆ ಆ ಒಂದು ಮೊಬೈಲ್ ಇನ್ನೂ ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಆರೋಪಿಗಳು ರೇಣುಕಾಸ್ವಾಮಿಯ ದೇಹವನ್ನು ಬಿಸಾಡುವಂಥ ಸಂದರ್ಭದಲ್ಲಿ ಆತನ ಮೊಬೈಲ್ ಅನ್ನು ಕೂಡ ಸಾಕ್ಷ್ಯನಾಶ ಮಾಡಿರ್ತಾರೆ. ಇನ್ನೂ ಕೂಡ ಒಂದು ಮೊಬೈಲ್ ಪತ್ತೆ ಆಗಿಲ್ಲ. ಹೀಗಾಗಿ ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಲಾಗಿನ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ಗೆ ಈಗಾಗಲೇ ಇಲಾಖೆ ಪತ್ರ ಬರೆದಿದೆ. ಮುಂದಿನ ಹಂತದಲ್ಲಿ ಒಂದು ವೇಳೆ ಇನ್ಸ್ಟಾಗ್ರಾಮ್ ನಿಂದ ಆ ಒಂದು ಅಕೌಂಟ್ ಓಪನ್ ಆಗೋದಕ್ಕೆ ಅವಕಾಶ ಸಿಕ್ಕರೆ ಏನೆಲ್ಲ ಮೆಸೇಜ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಬೇಕಿದೆ. ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ.